ಅಣ್ಣ ಇಡ್ಲಿ ಅವರಿ ಮತ್ತೆ ಇದು ಇದಕ್ಕೆ ದೋಷಿ ಮಾಡ್ಲಿಕ್ಕೆ ಇಟ್ಟಿನ ಲೇ ನಾನು ಹಿಂಗ ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಕೊಟ್ಟಲ್ಲ ಒಂದು ಹೊಸದ ಐಫೋನ್ 15 Pro Max ಮೊಬೈಲ್ ಇಸ್ಕೊಡ್ತೀನಿ ನನಗೆ. ಹೌದಾ? ಹಾ ಕೇಳ್ ಕೇಳ್. ಯಾರ ಕೈಗೆ ಎಷ್ಟು ಬೆಳಿರ್ತಾವ? 10. 10? ಹಂಗಂದ್ರೆ 10 ಕೈಗೆ ಎಷ್ಟು ಬೆಳಿರ್ತಾವ? 2 ಕೈಗೆ 10 ಇರ್ತಾವ ಅಂದ್ರೆ 10 ಕೈಗೆ 100 ಇರ್ತಾವ. ಪಕ್ಕ? ಸೋತೀನಿ, ಉತ್ತರ ತಪ್ಪದ. ಯಾಕ್ರಿ? ಅಲ್ಲೇ 2 ಕೈಗೆ 10 ಬಳ್ಳಂದ್ರೆ 1 ಕೈಗೆ ಎಷ್ಟು ಬಳ್ಳದು? 5. 10 ಕೈಗೆ 50. ಲೇ ಇವತ್ತೊಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಯಿಂದ ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ನೀ ಏನಂತ ಅದು ಇಸ್ಕೊಡ್ತೀನಿ ನನಗೆ. ಪಕ್ಕ ಅದ್ರ ಉತ್ತರ ಮಾತ್ರ ಕರೆಕ್ಟ್ ಇರ್ಬೇಕ. ಇಬ್ರು ಅಣ್ಣ ತಮ್ಮದೇ ಇರ್ತಾರ, ಅಣ್ಣನ ವಯಸ್ಸು 10 ಇರ್ತದ, ತಮ್ಮಂದು ಅದ್ರ ಅರ್ಧ, ಅಂದ್ರೆ ಎಷ್ಟಾಯ್ತು? ಅಣ್ಣನ ವಯಸ್ಸು 10 ಇರ್ತದ, ತಮ್ಮಗಲ್ಲ 5 ವರ್ಷ. 5 ವರ್ಷ ಇರ್ತದ. ಮುಂದ ಅಣ್ಣಗ 50 ವರ್ಷ ಆದ್ಮೇಲೆ ತಮ್ಮನ ವಯಸ್ಸು ಏಟಿರ್ತದೆ? ಅಣ್ಣಗ 50 ಅಂದ್ರೆ ತಮ್ಮಗ 25. 25? ತಪ್ಪದ ಉತ್ತರ. ಯಾಕ್ರಿ? ಅಲ್ಲಿ ಅಣ್ಣ 10 ವಯಸ್ಸಿನದಾಗ ತಮ್ಮನ ವಯಸ್ಸು ಏಟಿರ್ತದ? 5 ಇರ್ತದ. ಅಂದ್ರೆ ಅಣ್ಣಂಕಿಂತ 5 ವರ್ಷ ಸಣ್ಣ ಅವ. ಈಗ ಅಣ್ಣಂದು ವಯಸ್ಸು ಏಟದ? 50. ಈ ವಯಸ್ಸು ಏಟಿರ್ಬೇಕು ಅವನಿಗೆ? 25. 25 ಅಲ್ಲ, 50ರದ 5 ವರ್ಷ ಕಮ್ಮಿ ಮಾಡೋದು 45 ಆಗ್ತದ. ಗಾಡಿ ಹಿಂದಿನ ಟೈರ ಎಷ್ಟಾಗಿ ಸ್ಪೀಡ್ ಓಡಲ್ಯಾಕ, ಆದ್ರೆ ಮುಂದಿನ ಟೈರ್ ಹಿಂದಾಕಿ ಅದಕ್ಕೆ ಮುಂದೆ ಹೋಗೋದು ಆಗಲ್ಲ ನೋಡು. ಖಾಲಿ ಕೂತಿದ್ದೆ, ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ಅದಕ್ಕೆ ಇದು ಹೇಳಿದ್ರು. ಲೇ ಮೊಬೈಲ್ನಿಂದ ರೊಕ್ಕ ಗಳಿಸ್ತದ ನಿನಗ? ಹೌದಣ್ಣ. ಮಾರ್ಬಿಡು ಅದಕ್ಕೆ. ಅಣ್ಣ ನಾ ಹೆಂಗೆ ಕಾಣಿಸ್ತೀನಿ ಅಣ್ಣ?